ಕನ್ನಡಿಗರು ಓಕೆ, ಹಿಂದಿ ಜನ ಯಾಕೆ? ವ್ಯಾಪಾರಕ್ಕೆ ಅನ್ಯ ರಾಜ್ಯದವರಿಗೆ ಅವಕಾಶ ನೀಡದಿರಲು ಚಿಂತನೆ ನಡೆದಿದೆ. ಬೆಂಗಳೂರಿನಲ್ಲಿ ಬೀದಿ ಬದಿ ವ್ಯಾಪಾರಕ್ಕೆ ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡಿದೆ. ಕನ್ನಡಿಗರಿಗೆ ಮೊದಲ ಆದ್ಯತೆಯನ್ನ ಕೊಡೋದಕ್ಕೆ ಪ್ಲಾನ್ ಮಾಡಿದೆ. ಫುಟ್ಪಾತ್ ತೆರವು ಬಳಿಕ ಪರ್ಯಾಯ ವ್ಯವಸ್ಥೆ ರೂಪಿಸೋದಕ್ಕೆ ಜಿಬಿಎ ಚಿಂತನೆ ನಡೆಸಿದೆ. ಕರ್ನಾಟಕದ ವೋಟರ್ ಐಡಿ, ಆಧಾರ್ ಕಾರ್ಡ್ ಇದ್ದವರಿಗಷ್ಟೇ ಅವಕಾಶ ಸಿಗುತ್ತೆ. ಫುಟ್ಪಾತ್ ವ್ಯಾಪಾರಿಗಳಿಗೆ ಸೂಕ್ತ ಸ್ಥಳವನ್ನ ಗುರುತಿಸೋದಕ್ಕೆ ಜಿಬಿಎ ಚಿಂತನೆ ಮಾಡಿದೆ. ಸ್ಥಳ ನಿಗದಿ ಬಳಿಕ ಬೀದಿ ಬದಿ ವ್ಯಾಪಾರಿಗಳಿಗೆ ಐಡಿ ಕಾರ್ಡ್ ನೀಡುವಂತಹ ಪ್ಲಾನ್ ಅನ್ನ ಮಾಡ್ತಾ ಇದೆ ಜಿಬಿಎ. ಹೊರ ರಾಜ್ಯದವರಿಗೆ ಬೀದಿ ಬದಿ ವ್ಯಾಪಾರದಿಂದ ಕೊಕ್ ನೀಡಲು ಚಿಂತನೆ ನಡೆದಿದೆ. ಪಾನಿಪುರಿ, ಕಡಲೆಕಾಯಿ ವ್ಯಾಪಾರದಲ್ಲಿ 20% ಹೊರ ರಾಜ್ಯದವರೇ ಇದ್ದಾರೆ. ರಾಜ್ಯದ ಐಡಿ ಕಾರ್ಡ್ ಇದ್ದವರಿಗಷ್ಟೇ ನಿಗದಿತ ಸ್ಥಳದಲ್ಲಿ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನೋದು ಸರ್ಕಾರದ ಪ್ಲಾನ್. ಜಿಬಿಎ ಪ್ಲಾನ್ಗೆ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿದೆ. ಈ ರಾಜ್ಯದವರಿಗೆ ಹೆಚ್ಚಿನ ಆದ್ಯತೆ ಸಿಗುತ್ತೆ. ಯಾಕಂದ್ರೆ ಕೆಲವೊಂದಷ್ಟು ವ್ಯಾಪಾರಗಳಲ್ಲಿ ಹೊರ ರಾಜ್ಯದವರೇ ತೊಡಕೊಂಡಿದ್ದಾರೆ. ಇದಕ್ಕೆ ಕೊಕ್ ನೀಡಲು ಸರ್ಕಾರ ಮುಂದಾಗಿದೆ. ಸರ್ಕಾರನೂ ಸಹಿತ ಆದೇಶ ಮಾಡಿರ್ತಕ್ಕಂಥದ್ದು ಮತ್ತು ಜಿಬಿಎ ವ್ಯಾಪ್ತಿ ಕಮಿಷನರು ಆದೇಶ ಮಾಡಿರ್ತಕ್ಕಂಥದ್ದು 27,650 ಚಿಲ್ಲರೆ ಏನು ಸರ್ವೆ ಆಗಿರ್ತಕ್ಕಂಥದ್ದು ಕನ್ನಡಿಗರು ಯಾರೇ ವ್ಯಾಪಾರ ಮಾಡಲಿ ಅವ್ರ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟ್ ಐಡಿ ಕಾರ್ಡ್ ಯಾರು ಇರ್ತಕ್ಕಂಥವ್ರು ಕರ್ನಾಟಕದಲ್ಲಿರ್ತಕ್ಕಂಥವರಿಗೆ ಅವ್ರು ವ್ಯಾಪಾರ ಮಾಡೋಕ್ಕೆ ಅವಕಾಶ ಇದೆ. ಇವತ್ತು ತಕ್ಷಣದಲ್ಲೇ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಮಾರ್ಕ್ ಮಾಡಬೇಕು ಅಂತ ಈಗಾಗಲೇ ವ್ಯವಸ್ಥೆ ನಡೀತಾ ಇದೆ. ಸಂಪೂರ್ಣವಾಗಿ ಮಾರ್ಕ್ ಮಾಡಿ ಆ ಜಾಗದಲ್ಲಿ ಎಲ್ಲಿ ಆ ರೋಡ್ ಅಗಲಾಗಿರುತ್ತೆ, ಫುಟ್ಪಾತ್ ಅಗಲಾಗಿರುತ್ತೆ, ಎಲ್ಲಿ ಕೊಡಬೇಕು ಅನ್ನತಕ್ಕಂಥ ಮಾರ್ಕ್ ಮಾಡಿ ಕನ್ನಡಿಗರಿಗೆ ಫಸ್ಟ್ ಆದ್ಯತೆಯನ್ನು ಕೊಡತಕ್ಕಂಥದ್ದು ನಾವು ಮಾಡಿ ಕೆಲಸವನ್ನು ನಾವು ಮಾಡ್ತೀವಿ ಸರ್. ಇಂಡಿಯವರಿಗೆ ಕೊಡ್ತೀರಾ? ಹಿಂದಿಯವರಿಗೆ ಕೊಡೋದಿಲ್ಲ, ಈ ಹೊರ ರಾಜ್ಯದವರಿಗೆ ಕೊಡೋದಿಲ್ಲ ಸರ್. ಆ್ಯಕ್ಚುಲಿ ನಮ್ಮ ಅವತ್ತು ಸ್ಟ್ರೀಟ್ ವೆಂಡರ್ ಆ್ಯಕ್ಟ್ ಅಡಿಯಲ್ಲಿ ನಾನೇ ಸೇರಿಸಿರ್ತಕ್ಕಂಥದ್ದು 2016-17 ಸ್ಕೀಮಲ್ಲಿ ಸೇರಿಸಿದ್ದೀನಿ. ಕರ್ನಾಟಕದ ಆಧಾರ್ ಕಾರ್ಡು, ಕರ್ನಾಟಕದ ರೇಷನ್ ಕಾರ್ಡು ಕಂಪಲ್ಸರಿ ಇರಬೇಕು ಅಂತ ಸೇರಿಸಿದ್ದೀನಿ. ಯಾರು ಅವ್ರು ಇರ್ತಾರೆ? ಮೊದಲನೇದಾಗಿ ಅವರು ಕನ್ನಡಿಗರು ಅಂದರೆ ಯಾರು ಅಂತ ಡಿಫೈನ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನನ್ನ ಮಾತೃಭಾಷೆ ತೆಲುಗು, ಹಾಗಂತ ನಾನು ಕನ್ನಡಿಗ ಅಲ್ವಾ? ನಾನು ಇಲ್ಲೇ ಹುಟ್ಟು ಬೆಳೆದಿರೋದು, ನಮ್ಮ ಅಪ್ಪ ಅಮ್ಮ ಇಲ್ಲೇ ಸ್ಕೂಲ್ಗೆ ಹೋಗಿರೋದು. ಇದು ಏನಾಗ್ಬಿಟ್ಟಿದೆ ಅಂದರೆ ಈ ಸೋಷಿಯಲ್ ಮೀಡಿಯಾದಲ್ಲೂ ತುಂಬ ಈ ವಲಸಿಗರು ಬಂದುಬಿಟ್ಟಿದ್ದಾರೆ ಅಂದರೆ ಮಾತೃಭಾಷೆ ಬೇರೆ ಆದ ತಕ್ಷಣ ಯಾರೂ ವಲಸಿಗರು ಆಗೋದಿಲ್ಲ. ನನ್ನ ಮಾತೃಭಾಷೆ ತೆಲುಗು, ಹಾಗಾಗಿ ನಾನು ವಲಸಿಗ ಆಗೋದಿಲ್ಲ. ನಾನು ಇಲ್ಲೇ ಹುಟ್ಟು ಬೆಳೆದಿರೋದು, ನಮ್ಮ ಅಪ್ಪ ಅಮ್ಮ ಇಲ್ಲೇ ಸ್ಕೂಲ್ಗೆ ಹೋಗಿರೋದು. ತುಂಬ ಜನ ಬೀದಿ ವ್ಯಾಪಾರಿಗಳಿದ್ದಾರೆ, ಇಲ್ಲೇ ಹುಟ್ಟು ಬೆಳೆದವರು. ಅವ್ರ ಮಾತೃಭಾಷೆ ಬೇರೆ ಅಂದ ತಕ್ಷಣ ಅವರು ನಾನ್ ಕನ್ನಡಿಗರು ಆಗೋದಿಲ್ಲ. ಒಂದು. ಎರಡನೇದು, ಈ ಬೀದಿ ವ್ಯಾಪಾರಕ್ಕೆ ಬಂದಾಗ ಮಾತ್ರ ಈ ಥರ ಮಾತಾಡ್ತಾರೆ. ಈಗ ಇನ್ಫೋಸಿಸಲ್ಲೆಲ್ಲ ಕನ್ನಡಿಗರೇ ಇದ್ದಾರೆ, ಇದ್ರ ಬಗ್ಗೆ ಯಾರಾದರೂ ಪ್ರಶ್ನೆ ಎತ್ತಿದ್ದಾರೆ? TCS ಅಲ್ಲಿ ಬರೀ ಕನ್ನಡಿಗರೇ ಇದ್ದಾರೆ, ಇದ್ರ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ? ಬಡವ್ರಿಗೆ ಬಂದಾಗ ಮಾತ್ರ ಯಾಕೆ ಈ ಥರ? ಯಾರು ಬಂದಿರೋರು ಬಡತನದಿಂದ ಬಂದಿರ್ತಾರೆ. ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.